ನೋಡಿ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಪ್ರಮುಖವಾಗಿ ಬೆಳಗಾವಿಗೆ ಹೋಗೋಣ. ಬೆಳಗಾವಿಯಲ್ಲಿ ಮಳೆಯ ಆರ್ಭಟದಿಂದ ಜನರ ಜೀವನ ಅಸ್ತವ್ಯಸ್ತ, ಜನ ಪರದಾಡುವಂತಹ ಪರಿಸ್ಥಿತಿ. ಹಲವು ಮನೆಗಳು ದರಶಾಹಿಯಾಗಿದ್ದನ್ನು ಗಮನಿಸಿದ್ವಿ ಖಾನಾಪುರ ಭಾಗದಲ್ಲೆಲ್ಲ. ಈಗ ಗ್ರಾಮಕ್ಕೆ ಆಂಬ್ಯುಲೆನ್ಸ್ ಬರಲಾಗದೆ ಪರದಾಟ ಆಗ್ತಾ ಇದೆ ಅಂತೆ. 4 ಕಿಲೋಮೀಟರ್ ಮಹಿಳೆಯನ್ನ ಜನ ಹೊತ್ತೊಯ್ದಿದ್ದಾರೆ. ಕಾರಣ ಆಂಬ್ಯುಲೆನ್ಸ್ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮಳೆಯಿಂದಾಗಿ ಅಮಗಾವ್ ರಸ್ತೆ ಸಂಪರ್ಕ ಬಂದಾಗಿದೆ. ಅನಾರೋಗ್ಯ ಪೀಡಿತ ಮಹಿಳೆಯನ್ನ ಹೊತ್ತು ಜನ ಕಾಲ್ನಡಿಗೆಯ ಮೂಲಕ 4 ಕಿಲೋಮೀಟರ್ ಹೊತ್ತೊಯ್ದಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಕಾರಣ ಪ್ರಮುಖ ರಸ್ತೆಗಳು ಬ್ಲಾಕ್ ಆಗ್ಬಿಟ್ಟಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಯಾರಿಗಾದ್ರೂ ಹುಷಾರ್ ತಪ್ಪಿದ್ರೆ ಇಂಥ ಪರಿಸ್ಥಿತಿ. 4 ಕಿಲೋಮೀಟರ್ ಆಂಬ್ಯುಲೆನ್ಸ್ ಬರೋದಕ್ಕಾಗಿಲ್ಲ, ಜನರನ್ನ ತಲುಪೋದಕ್ಕಾಗಲಿಲ್ಲ. ಹಾಗಾಗಿ 4 ಕಿಲೋಮೀಟರ್ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಹಿಳೆಯನ್ನ ಹೊತ್ತೊಯ್ದಿದ್ದಾರೆ ಜನ. ಹಾಗಾಗಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ದಯವಿಟ್ಟು ಏನಾದರೂ ವ್ಯವಸ್ಥೆ ಮಾಡಿಕೊಡಿ. ಜನ ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇರೋದು, ಅನೇಕ ಜನ ಜೀವನದ ಜೊತೆಗೆ ಹೋರಾಡ್ತಿದ್ದಾರೆ ಮಳೆಯಿಂದಾಗಿ ಅಂತ. ಹಲವರು ಜೀವ ಕಳೆದುಕೊಂಡಿದ್ರೆ ಇನ್ನೂ ಕೆಲವರು ಬದುಕು ಕಟ್ಟಿಕೊಳ್ಳೋದಕ್ಕೆ ಹೆಣಗಾಡ್ತಾ ಇರುವಂತಹ ಪರಿಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಇಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತಹ ಜನಪ್ರತಿನಿಧಿಗಳು ಎಲ್ಲಿ ಹೋದ್ರು? ಅಧಿಕಾರಿಗಳು ಯಾಕೆ ಬರ್ತಾ ಇಲ್ಲ? ಯಾಕೆ ವ್ಯವಸ್ಥೆ ಮಾಡ್ಕೊಡ್ತಿಲ್ಲ ಅನ್ನೋ ಪ್ರಶ್ನೆ. ಖಂಡಿತ ಸತ್ಯ, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಕಳೆದೆರಡು ವಾರಗಳಿಂದ ಕೂಡ ಮಳೆ ಆಗ್ತಿದೆ. ಹೀಗಾಗಿ ಅಲ್ಲಿ ಬಹುತೇಕವಾಗಿ ಖಾನಾಪುರ ತಾಲೂಕಾ ಕಾಡಂಚಿನ ಪ್ರದೇಶ ಇದ್ರೂ ಕೂಡ ಅಲ್ಲಿ ಸರಿಯಾದ ರಸ್ತೆ ಸಂಪರ್ಕ ಇಲ್ಲ ಮತ್ತು ಅದನ್ನ ಕೇಳುವುದಕ್ಕೆ ಜನಪ್ರತಿನಿಧಿಗಳಾಗ್ಲಿ ಅಥವಾ ಅಧಿಕಾರಿಗಳು ಅವರ ಬಳಿಗೆ ಯಾರು ಕೂಡ ಹೋಗೋದಿಲ್ಲ. ಹೀಗಾಗಿ ಈ ರೀತಿಯಾದಂತಹ ಸಮಸ್ಯೆ ಆಗ್ತದೆ. ಇಲ್ಲಿ ಅಂದ್ರೆ ಏನು ಎದೆ ನೋವು ಕಾಣಿಸಿಕೊಂಡಂತ ಮಹಿಳೆಗೆ ಸರಿಯಾದ ಚಿಕಿತ್ಸೆ ಇಲ್ಲ. ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಇಲ್ಲ ಮತ್ತು ಜೊತೆಗೆ ರಸ್ತೆ ಸಂಪರ್ಕ ಇಲ್ಲದೆ ಹಿನ್ನೆಲೆಯಲ್ಲಿ ಸ್ವತಃ ತಾವೇ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿಕೊಂಡಂತ ಒಂದು ಸ್ಟ್ರೆಚರ್ ಮೇಲೆ ಸುಮಾರು 4 ಕಿಮಿ ಹತ್ತುಕೊಂಡು ಬರ್ತಾರೆ. ಇದಾದ ನಂತರ ಅಲ್ಲಿ ರಸ್ತೆ ಸಂಪರ್ಕ ಬರುತ್ತಿದ್ದಂತೆ ಅಲ್ಲಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಬಳಿಕ ಮಹಿಳೆಯನ್ನ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸುವ ಕೆಲಸ ಕೊಡ್ತಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಆಮ್ಗಾವ್ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸದ್ಯ ಮಹಿಳೆ ಆರೋಗ್ಯವಾಗಿದ್ದಾರೆ. ಆದ್ರೆ ಖಾನಾಪುರ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಅಧಿಕಾರಿಗಳಾಗ್ಲಿ ಪ್ರತಿನಿಧಿಗಳು ಅವರ ಸಮಸ್ಯೆಯನ್ನ ಕೇಳೋದಿಲ್ಲ. ಹೀಗಾಗಿ ಸುಮಾರು 4 ಕಿಲೋಮೀಟರ್ ವರೆಗೆ ಕೂಡ ಇರುವಂತ ಮಹಿಳೆಯನ್ನ ಹೊತ್ತುಕೊಂಡು ಹೋಗಿದ್ದಾರೆ. ಅಲ್ಲಿ ಏನು ನಮ್ಮ ಆಶಯ, ನಮ್ಮ ಆಗ್ರಹ ಇಷ್ಟೇ. ದಯವಿಟ್ಟು ಈಗಲಾದ್ರೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತಹ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಇತ್ತ ಗಮನ ಹರಿಸಬೇಕನ್ನೋದಷ್ಟೇ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾರವಾರದ ಶಿರೂರಲ್ಲಿ ಗುಡ್ಡ ಕುಸಿತವಾಗಿ 6 ಜನ ಭೂ ಸಮಾಧಿಯಾಗಿದ್ರು. ಬಟ್ ಈಗ ಪ್ರಶ್ನೆ ಇದ್ದಿದ್ದು, ಇನ್ನೂ ಹಲವರು ಸಿಲುಕಾಕಿಕೊಂಡಿರುವಂತಹ ಶಂಕೆ ಇತ್ತು. ಅದರಲ್ಲಿ ಪ್ರಮುಖವಾಗಿ ಒಬ್ಬ ಚಾಲಕ ಸಿಲುಕಾಕಿಕೊಂಡಿದ್ದಾರೆ. ಅವರು ಈಗಲೂ ಕೂಡ ಜೀವಂತವಾಗಿದ್ದಾರೆ ಎನ್ನುವಂತ ಅನುಮಾನ. ಹಾಗಾಗಿ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗಿದೆ. ಗುಡ್ಡದಿಂದ 3 ಕಿಲೋಮೀಟರ್ ದೂರದಲ್ಲೇ ಮಾಧ್ಯಮಗಳಿಗೆ ತಡೆ ಒಡ್ಡಲಾಗಿದೆ. ಹೆದ್ದಾರಿಯಲ್ಲಿ ಸಾಲು ನಿಂತು ಬಿಟ್ಟಿದೆ ವಾಹನಗಳು. ಅವಕಾಶ ಇಲ್ಲ, ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು. ಮಳೆಯ ನಡುವೆಯೇ ಮುಂದುವರಿತಾ ಇದೆ ರಕ್ಷಣಾ ಕಾರ್ಯಾಚರಣೆ. ಶಿರೂರು ಗುಡ್ಡದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಕಾರಣ ಕೇರಳ ಮೂಲದ ಒಬ್ಬ ಚಾಲಕ ಸಿಲುಕಾಕಿಕೊಂಡಿದ್ದಾರೆ ಎನ್ನುವಂತ ಅನುಮಾನ. ಅವರ ಮೊಬೈಲ್ ಸ್ವಿಚ್ ಆನ್ ಆಗ್ತಾ ಇದೆ. ಹಾಗಾಗಿ ಅವರು ಬದುಕಿದ್ದಾರೆ. ದಯವಿಟ್ಟು ಕಾರ್ಯಾಚರಣೆ ಮಾಡಿ ಅವರನ್ನ ಹೊರ ಕರ್ಕೊಂಡು ಬರಬೇಕು ಅನ್ನುವಂಥ ಆಗ್ರಹ. ಮಳೆ ಬರ್ತಾ ಇದೆ. ಈಗಲೂ ಕೂಡ ಮಳೆಯ ಅಬ್ಬರ ಯಾವ ರೀತಿ ಇದೆ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಟ್ ಆ ಶಿರೂರು ಗುಡ್ಡ ಕುಸಿತ ಆಗಿರುವ ಸ್ಥಳಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಮಾಧ್ಯಮಗಳಿಗೂ ಕೂಡ 3 ಕಿಲೋಮೀಟರ್ ದೂರದಲ್ಲೇ ನಿಲ್ಲಿಸಿಬಿಟ್ಟಿದ್ದಾರೆ. ಅಂಕೋಲಾ ತಾಲೂಕು ಶಿರೂರು ಬಳಿ ಗುಡ್ಡ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಣ್ಣಿನಡಿ ಸಿಲುಕಾಕಿಕೊಂಡಿರುವ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ರಕ್ಷಣೆಗೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಚಾಲಕ ಅರ್ಜುನ್ ಮೊಬೈಲ್ ಸಿಗ್ನಲ್ ಆನ್ ಅಂಡ್ ಆಫ್ ಆಗ್ತಾ ಇದೆ. ಇದೇ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು. ರಿಪಬ್ಲಿಕ್ ಅನ್ನೋ ಒಂದು ರಿಯಾಲಿಟಿ ಚೆಕ್ ಮಾಡ್ತು ಲೈವ್ ಅಲ್ಲೇ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೇಳಿದ್ರು ಆ ಸಿಬ್ಬಂದಿಯನ್ನ, ನೀವು ಹೇಗೆ ಚೆಕ್ ಮಾಡ್ತೀರಾ, ಲೊಕೇಶನ್ ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರಿ ಅಂತ.
ಅವರು ಲೈವ್ ಅಲ್ಲೇ ತೋರಿಸಿದ್ರು. ನೋಡಿ, ಸಿಗ್ನಲ್ ತೋರಿಸ್ತಾ ಇದೆ. ಶಿರೂರು ಗುಡ್ಡ ಕುಸಿತ ಆಗಿರುವ ಸ್ಪಾಟ್ ಅಲ್ಲೇ ನಮ್ಮ ಲಾರಿ ನಿಂತ್ಕೊಂಡಿದೆ, ನಮ್ಮ ಚಾಲಕ ಅಲ್ಲೇ ಇದ್ದಾರೆ ಅನ್ನುವಂತ ಅನುಮಾನ ಇದೆ. ಮೊಬೈಲ್ಗೆ ಕರೆ ಮಾಡಿದ್ರೆ ಕೆಲವೊಂದ್ಸಾರಿ ಆನ್ ಆಯ್ತು, ಒಂದ್ಸಾರಿ ಆಫ್ ಆಗ್ತಾ ಇದೆ. ಹಾಗಾಗಿ ಅವರು ಬದುಕಿರೋ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಎಕ್ಸಾಕ್ಟ್ಲಿ ಲೈವ್ ನಲ್ಲಿ ಚೆಕ್ ಮಾಡಿರೋದು. ಯೆಲ್ಲೋ ಕಲರ್ ಅಲ್ಲಿ ಇರುವ ಎರಡು ಗೀಟಿ ಅಂದ್ರೆ ಅದು ರೋಸವನ್ನ ಮಾಡ್ತಿದ್ದಾರೆ. ಯಾವ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಅವ್ರ ಹತ್ರ ಕೇಳಿರೋದು, ಹೇಗೆ ಫೈಂಡ್ ಔಟ್ ಮಾಡ್ತಿದ್ದೀರಿ ಅಂತ. ಅಂದ್ರೆ ಲಾರಿ ಅಲ್ಲೇ ನಿಂತ್ಕೊಂಡಿದೆ, ಅಲ್ಲೇ ಸಿಲ್ಕಾಕಿಕೊಂಡಿದೆ ಅನ್ನೋದಕ್ಕೆ ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರಿ ಅನ್ನುವಂತ ಪ್ರಶ್ನೆಗೆ ಅವ್ರು ಲೈವ್ ಅಲ್ಲಿ ತೋರಿಸ್ತಿದ್ದಾರೆ. ಶಿರೂರು ಗುಡ್ಡ ಕುಸಿತ ಆಗಿರುವ ಸ್ಥಳದಲ್ಲೇ ಅವ್ರು ಸಿಲುಕಾಕಿಕೊಂಡಿದ್ದಾರೆ ಅಂತ. ರಕ್ಷಣಾ ಕಾರ್ಯಾಚರಣೆ ಸ್ಥಳಕ್ಕೆ ಸದ್ಯ ಶಾಸಕ ಬೈಲ್ ಅವರ ಆಗಮನ ಆಗಿದೆ. ಶಾಸಕ ಸತೀಶ್ ಬೈಲ್ ಪೊಲೀಸರು ತಡೆದಿದ್ದಾರಂತೆ ಅವರನ್ನ ಕೂಡ. ಪೊಲೀಸರ ನಡೆಗೆ ಗರಂ ಆಗಿದ್ದಾರೆ ಶಾಸಕ ಸತೀಶ್ ಬೈಲ್. ಪೊಲೀಸರು ತಡೆ ಹಿಡಿದ್ರು, ಬ್ಯಾರಿಕೇಡ್ ದಾಟಿ ಹೊರಟಿದ್ದಾರೆ ಶಾಸಕರು. ಬೇರೆ ರಾಜ್ಯದಲ್ಲಿ ಕರ್ನಾಟಕದ ಮರ್ಯಾದೆ ಹೋಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಾರದರ್ಶಕವಾಗಿ ಕಾರ್ಯಾಚರಣೆ ಆಗಬೇಕು. ಸತೀಶ್ ಸೈಲ್ ಅವರು ಪೊಲೀಸರ ಜೊತೆಗೆ ವಾಗ್ವಾದ ಮಾಡಿರೋದು. ಅವ್ರು ಹೇಳ್ತಾ ಇರೋದು, ಬೇರೆ ರಾಜ್ಯದವರು ಇದನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮ ಕಾರ್ಯಾಚರಣೆ ಏನಿದ್ರು ಕೂಡ ಪಾರದರ್ಶಕವಾಗಿರಬೇಕು. ನೋಡಿ, ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಶಾಸಕರ ಆಗಮನ ಆಗುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಾಧ್ಯಮಗಳನ್ನ ಸೇರಿದಂತೆ ಉಳಿದವರನ್ನ ಕೂಡ ಯಾರು ಕೂಡ ರಸ್ತೆ ಮಾರ್ಗವಾಗಿ ಓಡಾಡೋದಕ್ಕೆ ಬಿಡ್ತಾ ಇಲ್ಲ. ಬ್ಯಾರಿಕೇಡ್ಗಳನ್ನ ಹಾಕಿ 3 ಕಿಲೋಮೀಟರ್ ದೂರದಲ್ಲೇ ರಸ್ತೆನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾರು ಕೂಡ ಕಾರ್ಯಾಚರಣೆ ವೀಕ್ಷಣೆಗೂ ಬರಬಾರದು, ಆ ಸ್ಥಳಕ್ಕೆ ಆಗಮಿಸಬಾರದು ಅನ್ನೋ ಕಾರಣಕ್ಕೆ ಶಾಸಕರನ್ನ ಕೂಡ ತಡೆದ್ರು. ಬಟ್ ಅವರು ಗರಂ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಸ್ಪಾಟ್ ಅಲ್ಲೇ ಇದ್ದಾರೆ. ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ಸ್ಥಳದಲ್ಲಿ ಏನಾಗ್ತಾ ಇದೆ, ಕಾರ್ಯಾಚರಣೆ ಹೇಗೆ, ಯಾಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಶಾಸಕರನ್ನು ಕೂಡ ಬಿಡದೇ ಇರೋ ಮಟ್ಟಿಗೆ ಅಷ್ಟು ಗೌಪ್ಯ ಕಾರ್ಯಾಚರಣೆ ಯಾಕಾಗಿ ಅನ್ನುವಂಥ ಪ್ರಶ್ನೆ. ಶ್ರುತಿ, ನೋಡಿ, ಪ್ರಮುಖವಾಗಿ ಕಳೆದ 5 ದಿನದಿಂದ ರಿಪಬ್ಲಿಕ್ ಕನ್ನಡ ತಂಡ ಇಲ್ಲೇ ಒಂದು ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಕಳೆದ 4-5 ದಿನದಿಂದ ಇಲ್ಲದಂಥ ರೆಸ್ಟ್ರಿಕ್ಷನ್ ಏಕಾಏಕಿ ಇವತ್ತೇ ಯಾಕೆ ಎನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಘಟನೆ ಆಗಿರುವಂಥ ಜಾಗದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಮಾಧ್ಯಮದವರನ್ನು ಅಲ್ಲೇ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ರು. ನಾವು ಕೂಡ ಸಾಕಷ್ಟು ಪ್ರಶ್ನೆ ಮಾಡಿದ್ವಿ, ಆದರೆ ಯಾವುದೇ ರೀತಿಯಾದಂಥ ಅದಕ್ಕೆ ಸ್ಪಂದನೆ ಸಿಗಲಿಲ್ಲ. ಜಿಲ್ಲಾಧಿಕಾರಿಗಳ ಆರ್ಡರ್ ಇದೆ, ಹಾಗಾಗಿ ನಾವು ಯಾರನ್ನು ಕೂಡ ಒಳಗಡೆ ಬಿಡೋದಿಲ್ಲ ಅಂತೇಳಿ ಒಂದಷ್ಟು ಅವರಿಗೆ ರಿಸ್ಟ್ರಿಕ್ಷನ್, ಮಾಧ್ಯಮದವರಿಗೆ ರಿಸ್ಟ್ರಿಕ್ಷನ್ ಹಾಕುವಂಥ ಕೆಲಸವನ್ನು ಮಾಡಿದರು. ಅಷ್ಟೇ ಅಲ್ಲದೆ ಅಲ್ಲಿ ಏನು ಭಾರತ್ ಬೆನ್ಸ್ಗೆ ಸೇರಿದಂಥ ಲಾರಿ ಏನಿದೆ, ಲಾರಿಯಲ್ಲಿ ಅರ್ಜುನ್ ಅಂತ ಇದ್ದಾನೆ ಅಂತೇಳಿ ಅವರು ಆರೋಪವನ್ನು ಮಾಡ್ತಾರೆ. ಅವರನ್ನು ಕೂಡ ಒಳಗಡೆ ಬಿಡದೆ ಅಲ್ಲೇ ಅವರನ್ನು ತಡೆ ಹಿಡಿಯುವಂಥ ಕೆಲಸಗಳು ಕೂಡ ಆಗಿತ್ತು. ಇದೆಲ್ಲವನ್ನು ಕೂಡ ಗಮನಿಸಿದಂಥ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ತಕ್ಷಣ ಸ್ಥಳಕ್ಕೆ ಆಗಮಿಸಿ, ಯಾವ ಕಾರಣಕ್ಕೋಸ್ಕರ ನೀವು ಎಲ್ಲರನ್ನು ಕೂಡ ಮಾಧ್ಯಮದವರನ್ನು ಒಳಗಡೆ ಬಿಡ್ತಾ ಇಲ್ಲ, ಯಾವ ಕಾರಣಕ್ಕೋಸ್ಕರ ನೀವು ಇದೆಲ್ಲವನ್ನು ಕೂಡ ಗೌಪ್ಯತೆಯನ್ನು ಕಾಪಾಡ್ತಾ ಇದ್ರಿ, ಇಷ್ಟು ದಿನ ಇಲ್ಲದ್ದು ಇವತ್ತೇ ಯಾಕೆ ಅಂತೇಳಿ ಏಕಾಏಕಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರೆ. ಈಗ ನಮ್ಮೊಂದಿಗೆ ಶಾಸಕರಾಗಿರುವಂಥ ಸತೀಶ್ ಸೈಲ್ ಇದ್ರೆ, ಅವ್ರನ್ನ ಮಾತಾಡ್ತೀನಿ. ಅಲ್ಲ, ನಮ್ಮ ಪ್ರಶ್ನೆ, 4-5 ದಿನದಿಂದ ಇಲ್ಲದಂಥ ರಿಸ್ಟ್ರಿಕ್ಷನ್ ಇವತ್ತೇ ಯಾಕೆ ಬಂತು ಅಂತೇಳಿ. ಇವತ್ತು ಮಳೆ ಕಡಿಮೆ ಇದೆ, ನಿನ್ನೆ ನೀವು ಎಲ್ಲರೂ ಕೂಡ ಅದೇ ಜಾಗದಲ್ಲಿ ಇದ್ವಿ, ಏನೂ ಸಮಸ್ಯೆ ಆಗಲಿಲ್ಲ. ಆದರೆ ಇವತ್ತು ಯಾಕೆ ಇಂಥ ಒಂದು ರಿಸ್ಟ್ರಿಕ್ಷನ್ ಅಂತ, ಅದು ನಿಮಗೂ ಕೂಡ? ನಾನು ಒಂದು ಮಾತು ಹೇಳಬಲ್ಲೆ, ನಮ್ಮ ಈ ಜನರ ನೋವಿಗೆ ನನ್ನ ಪ್ರಾಣ ಹೋದರೂ ನಾನು ಕೇರ್ ಮಾಡಲ್ಲ. ನಾವು ಇವತ್ತು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ಪ್ರಜೆಗಳಿಂದ ನಾನು ಏನಾಗಿದ್ದೇನೆ ಆರಿಸ್ಕೊಂಡು ಬಂದಿದ್ದೇನೆ. ಮತ್ತು ಏಕಾಏಕಿ ಎಲ್ಲ ನಾವು ಸಪೋರ್ಟನ್ನು ಕೊಟ್ಟಿದ್ದೇನೆ. ನಾನು ಅವರಿಗೆ ಯಾರಿಗೆ ಇದ್ರ ಬಗ್ಗೆ ಕಲ್ಪನೆ ತಂದಿದ್ದೇನೆ, ಇದ್ರ ಬಗ್ಗೆ ಒಂದು 5-6 ಸಲ ಸ್ಟ್ರೈಕ್ ಮಾಡಿದ್ದೇನೆ, ಇದ್ರ ಬಗ್ಗೆ ಸದನದಲ್ಲೂ ತಿಳಿಸಿದ್ದೇನೆ. ಏಕಾಏಕಿ ಇದನ್ನು ಮಾಡೋದು ಇದು ತಪ್ಪು. ಮತ್ತು ಪೊಲೀಸ್ ಇಲಾಖೆ ನನ್ನ ಪ್ರಕಾರ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಬರಬಹುದು, ಅದಕ್ಕಾಗಿ ಇದನ್ನು ಮೇಂಟೈನ್ ಮಾಡ್ತಾರಾ ಅಂತ ನನಗೊಂದು ಡೌಟು. ಇಲ್ದಿದ್ರೆ 4 ದಿವಸ ಏನೂ ಪ್ರಾಬ್ಲಮ್ ಇಲ್ಲದೆ ಇವತ್ತು ಈ ಪ್ರಾಬ್ಲಮ್ ಬರೋದು ಏಕಾಏಕಿ ನಾನಂತೂ ಒಪ್ಪೋದಿಲ್ಲ. ಮತ್ತು